ಯಾವ ಧರ್ಮನೇ ಇರಲಿ, ಇದು ತರಬೇಡ್ದು, ಧರ್ಮ ತರಬೇಡ್ದು. ಇದ್ರಲ್ಲಿ ನೀವು ಮಾಡಿದಿರಿ ಧರ್ಮ ನೋಡಿ ನೋಡಿ, ಆ ಧರ್ಮ ತಂದ್ರೆ ಏನಾಗುತ್ತೆ ಈಗ, ಏನು ಹಿಂದುತ್ವ ಅಂತ ಮುಸಲ್ಮಾನ್ ಮೇಲೆ ಏರ್ತಾ ಇದ್ದಾರೆ, ಮುಸಲ್ಮಾನ್ ಮೇಲೆ ಇದೆ ಕಣ್ಣು. ಈಗ ಇದೇನಾಗುತ್ತೆ, ಮುಸಲ್ಮಾನ್ ಮೇಲೆ ಎಷ್ಟು ದೌರ್ಜನ್ಯ ನಡೀತಾ ಇದ್ದಾರೆ, ಎಷ್ಟು ದೌರ್ಜನ್ಯ ನಡೀತಾ ಇದೆ. ಕಿಡಿಕೇಡಿಗಳು ಕೆಲವು 3% ಕಿಡಿಕೇಡಿಗಳಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಮುಸಲ್ಮಾನ್ ಅಂದ್ರೆ ಬೆಳಿಗ್ಗೆ ಪ್ರತಿಭಟನೆ ಮಾಡ್ತೀರಿ ಅಂತ ಏನಾಗುತ್ತೆ, ಈಗ ಕ್ರಿಶ್ಚಿಯನ್ಸ್ ಅಂತ ಬರುತ್ತೆ, ನೀವು ಕಾನೂನಿನಿಂದ ಹೋರಾಡಬೇಕಿತ್ತು, ಚರ್ಚ್ಗಳು ಹೊಡಿತಾ ಇದ್ದಾರೆ, ಧರ್ಮ ಪರಿವರ್ತನೆ ಮಾಡ್ತಾ ಇದ್ದಾರೆ ಅಂತ ಚರ್ಚ್ಗಳು ಸಂವಿಧಾನದಲ್ಲಿ ಅಂತ ಕೆಲಸ ಮಾಡ್ತಾ ಇರೋದು. ಯಾವ ಸಂವಿಧಾನದಲ್ಲಿ ಹೇಳಿಲ್ಲ ಇದು ಮಾಡ್ಬೇಕಂತ, ಸಂವಿಧಾನ ಪಾಲನೆ ಮಾಡ್ತಾ ಇದ್ದಾರೆ. ಕ್ರಿಶ್ಚಿಯನ್ಸ್ ಬಂದವರು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಚರ್ಚ್ಗಳು, ಮಂಗಳೂರಿನಲ್ಲಿ ಚರ್ಚ್ಗಳು, ನೋಡಿ ಹರಿಯಾಣದಲ್ಲಿ ಚರ್ಚ್ಗಳು, ಯುಪಿನಲ್ಲಿ ಚರ್ಚ್ಗಳು, ಚರ್ಚ್ಗಳು ದೌರ್ಜನ್ಯ ಮಾಡಿದ್ದಾರೆ. ಕ್ರಿಶ್ಚಿಯನ್ ಮತ್ತು ಕ್ರಿಶ್ಚಿಯನ್ಸ್ ಇದ್ದೆ ಕ್ರೀಡಾನಲ್ಲಿ, ಸ್ಪೋರ್ಟ್ಸ್ ನಲ್ಲಿ, ಆಟದಲ್ಲಿ ಧರ್ಮ ನಾವು ಮುಸಲ್ಮಾನು ಆಗ್ಲಿ, ಹಿಂದೂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ ತರಬೇಡ್ದು. ಯಾಕಂದ್ರೆ 140 ಕೋಟಿ ಜನ ನೋಡೋದು, ಎಲ್ರದ್ದು ಪ್ರೀತಿ ಅವ್ರ ಮೇಲೆ ಇರುತ್ತೆ, ಎಲ್ಲ ಜಾತಿಗಳು ಸೇರಿಸಿ ನೋಡೋದು. ಅದಕ್ಕೆ ಒಂದು ಧರ್ಮ ದೇವರು ಮಾಡ್ದ ಅಂತ ಹೇಳಿದ್ರೆ ಎಲ್ರಿಗೆ ಮನಸ್ಸಿಗೆ ನೋವು ಆಗತ್ತೆ. ಸಾದಿಕ್ ಸರ್, ಒಂದು ದೇಶವನ್ನ ಸೇಫ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದಷ್ಟು ಕಾಯ್ದೆಗಳನ್ನ, ನಿಯಮಗಳನ್ನ ಜಾರಿಗೆ ತಂದ್ರೆ ಅದನ್ನ ವಿರೋಧ ಮಾಡ್ತೀವಿ, ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಆದ್ರೆ ನಿಮ್ಮ ಧರ್ಮದವರು ಹಾಗಾದ್ರೆ ಹಿಂದೂಗಳ ಮೇಲೆ ಒತ್ತಡ ಹಾಕ್ತಾ ಇಲ್ವಾ? ಹಿಂದೂಗಳನ್ನ ದೇಶದಿಂದ ಬಿಟ್ಟು ಆಚೆ ಹಾಕಬೇಕು ಅನ್ನೋ ಪ್ರಯತ್ನಗಳು ನಿಮ್ಮ ಧರ್ಮದಿಂದಲೂ ಆಗ್ತಾ ಇದೆ ಅಂತ ಕೆಲವರು ಆರೋಪ ಮಾಡ್ತಿದ್ದಾರೆ. ಒಂದು ಮಾತು ನಾನು ಹೇಳ್ತೀನಿ, ಪ್ರಶ್ನೆ ಬರ್ತಾ ಇರೋದು ಯಾವ ಧರ್ಮದ ಮೇಲೂ ಒತ್ತಡಗಳಿಲ್ಲ ಅಂತ ಯಾಕಂಗ್ ಬಿಂಬಿಸೋ ಪ್ರಯತ್ನಗಳಾಗ್ತಾ ಇದೆ. ಈಗ ನಾನು ಹೇಳ್ತೀನಿ, ನಾವು ಮಾಡ್ಬೇಕಂದ್ರೆ 900 ವರ್ಷ ಮುಂಚೆ, 700 ವರ್ಷ ಮುಂಚೆನೆ ಮಾಡ್ತಾ ಇದ್ದೀವಿ. ಆವಾಗ ಮಾಡ್ಲಿಲ್ಲ, ಎಲ್ಲ ರೂಲ್ ನಮ್ದಿತ್ತು, ದೇಶ ನಮ್ದಿತ್ತು, ನಮ್ ಕೈನಲ್ಲಿ ಇತ್ತು, ಎಲ್ಲ ಇರೋ ಟೈಮ್ ನಲ್ಲಿ ನಾವು ಮಾಡ್ಲಿಲ್ಲ. ಇರೋ ಟೈಮ್ ನಲ್ಲಿ ಆವಾಗ ಏನನ್ನ ಮಾಡಿದ್ರೆ ನೀವೇನು ಸಲ್ಮಾನ್ ಖಾನ್ ಹೆಸರು ನಿಮ್ದು ಇರ್ತಾ ಇತ್ತು, ಸುಂದರೇಶ್ ಹೆಸರು ಇರ್ತಾ ಇತ್ತು ಗೊತ್ತಾ, ಶರೀಫ್ ಅಂತ ಇರ್ತಾ ಇತ್ತು. ನಾವು ಆವಾಗ ಭಾರತಕ್ಕೋಸ್ಕರ ಜಿಡಿಪಿ ಈಗ ಭಾರತಕ್ಕೆ ನಿಮ್ಮ ಕೊಡುಗೆ ಏನಾದ್ರು ಇದ್ರೆ ಭಯೋತ್ಪಾದಕರ ಕೊಡುಗೆ. ಬಿಜೆಪಿ ಬಂದಿದ್ಮೇಲೆ CA ಏನ್ ಜಾತಿ ಇತ್ತು, ನೀವು ಕಾನೂನಾತ್ಮಕ ಹೋರಾಡಬೇಕಿತ್ತು, ಯಾಕೆ ಬೀದಿಗಿಳಿದು ರಂಪಾಟನೆ ಮಾಡಿದ್ರಿ? ಸಂವಿಧಾನಕ್ಕೆ ಬೆಲೆ ಕೊಡುವಂತದ್ದು ಮನೆಯಲ್ಲಿ ಕೂತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮ ಪಾಲನೆ ಮಾಡಕ್ಕೆ, ಅವರ ಹಕ್ಕಕ್ಕೆ ಅಧಿಕಾರ ಸಂವಿಧಾನದಲ್ಲಿ ಇದೆ, ನಮ್ಮನ್ನು ಕೊಟ್ಟಿದ್ದಾರೆ. ನಾವು ನೀವು ಈ ದೇಶದಲ್ಲಿ ಕೋಮ ಪ್ರಚೋದನೆ ಮಾಡೋದು, ಈ ದೇಶದ ಭಾರತ ಆಯ್ತು. ದೇಶಕ್ಕಾಗಿ ಜೀವ ದೇಶಕ್ಕಾಗಿ ನೀವು ದೇಶಕ್ಕಾಗಿ ಜೀವ ಕೊಟ್ಟಿದ್ರೆ ದಿಲ್ಲಿ ಪಾಕಿಸ್ತಾನ ಆಗ್ತಾ ಇತ್ತು, ದಿಲ್ಲಿ ಆಗ್ತಾ ಇತ್ತು, ಆಗ್ತಾ ಇತ್ತು. ಹೆಸರಿಲ್ಲ ಸಾದಿಕ್ ಪಕ್ಷದ ಹೆಸರು ಎಲ್ಲಿದೆ? ಸಾದಿಕ್ ಪಕ್ಷದ ಹೆಸರಲ್ಲಿ ಹೋಗ್ರಿ, ಮುಸಲ್ಮಾನರು ಪ್ರಾಣ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ನೈತಿಕತೆನೇ ಇಲ್ಲ. ಈ ದೇಶದಲ್ಲಿ ಕೊಡುಗೆ ಹೇಳಲೇಬೇಡಿ. ಭಯೋತ್ಪಾದನೆ ಈ ದೇಶಕ್ಕೆ ಭಯೋತ್ಪಾದನೆ, ಇದೇ ನಿಮ್ಮ ಈ ದೇಶಕ್ಕೆ ಕೊಡುಗೆ ಬಿಟ್ರೆ ಈ ದೇಶಕ್ಕೆ ನಿಮ್ಮ ಇಸ್ಲಾಮಿಕ್ ಯಾವುದೇ ಕೊಡುಗೆ ಇಲ್ಲ. ಓಕೆ.
ಫೈನ್. ನಂದೀಗ ನೇರ ಪ್ರಶ್ನೆ ಹೇಳಿ ಅರುಣ್ ಸರ್, ಬೇಗ ಮುಗಿಸ್ಬಿಡಿ ಸರ್. ನೋಡಿ, ಒಂದ್ ಹೇಳ್ತೀನಿ, ಇವರು ವೆಟಕನ್ ಸಿಟಿ ಬಗ್ಗೆ ಹೇಳಿ. ವೆಟಕನ್ ಸಿಟಿ ಬಗ್ಗೆ ಹೇಳಿ ಸ್ವಲ್ಪ. ತಾಜ್ ಮಹಲ್ ಅವ್ರದ್ದು ವೆಟಕನ್ ಸಿಟಿ ಬಗ್ಗೆ ಹೇಳಿ. ಅರುಣ್ ಸರ್ ಮಾತಾಡಿ. ನಿಮ್ದು ಹೇಳಿ ವೆಟಕನ್ ಸಿಟಿ ಬಗ್ಗೆ ಹೇಳಿ. ತಾಜ್ ಮಹಲ್ ಅವ್ರು ಭಾರತದಲ್ಲಿ ವೆಟಕನ್ ಸಿಟಿ ಬಗ್ಗೆ ವಿಸ್ತರಣೆ ಹೇಳಿ. ಎಲ್ಲಾ ಧರ್ಮಕ್ಕೂ ಎಲ್ಲರಿಗೂ ಬದುಕುವಂತ ಹಕ್ಕಿದೆ. ಅವರವರ ಧರ್ಮಗಳನ್ನು ಅಂತಾರೆ, ಅವರು ಜೀವನ ಮಾಡ್ಕೊಂಡು ಹೋಗುವಂತ ಒಂದು ಸಂವಿಧಾನದಲ್ಲಿ ಇದೆ. ಯಾರು ಅದನ್ನ ಕಿತ್ಕೊಳಕ್ಕಾಗಲ್ಲ. ಇನ್ ಕೇಸ್ ಇವಾಗ ಇವ್ರು ಹೇಳ್ದಂಗೆ ಇದು ಅಲ್ಲ, ನೀವು ಹೇಳಿದ್ರಿ ಈಗ ಮತಾಂತರದ ವಿಚಾರಗಳು ಉಲ್ಲೇಖ ಆಗಿದ್ರೆ ಕಾನೂನು ಬದ್ಧವಾಗಿ ಕ್ರಮ ತೆಗೆದುಕೊಳ್ಳಿ, ಕೋರ್ಟ್ ಮೊರೆ ಹೋಗಿ ಒಂದು ಅರ್ಜಿ ಸಲ್ಲಿಕೆ ಮಾಡಿ, ಅದನ್ನ ಬಿಟ್ಟು ಹಿಂಗೆ ಯಾಕೆ ಮಾತಾಡ್ತೀರಾ ಅಂತ ನೀವು ಪ್ರಶ್ನೆ ಮಾಡಿದ್ರಲ್ಲ. ಹಂಗೆ ಸಾದಿಕ್ ಸರ್ ನಾವು ಪ್ರಶ್ನೆ ಮಾಡಿದ್ವಿ, ಹೊಸ ಕಾಯ್ದೆಗಳು ನಿಯಮಗಳು ಬಂದಾಗ ಬೀದಿ ವೇದಿಕೆಯಲ್ಲೇ ಎಲ್ಲವನ್ನ ಪ್ರೂವ್ ಮಾಡ್ಕೊಳಕ್ ಹೋಗೋದಕ್ಕೆ ಇವ್ರೇನು ಬಿಜೆಪಿ ಅವರೇನು ಇವಾಗ ಬಿಜೆಪಿ ಅಂತ ಹೇಳಕ್ ಹೋಗ್ಬೇಡಿ. ಇಲ್ಲಿ ಯಾರು ಪಕ್ಷ ಇಲ್ಲ ರೀ, ಪಕ್ಷದ ಗುಲಾಮರು ನೀವು ಪಕ್ಷದ ಗುಲಾಮರು ನೀವು ಕಾಂಗ್ರೆಸ್ ಪಕ್ಷದ ಗುಲಾಮರು. ನಿಮ್ದು ಪಕ್ಷದ ಗುಲಾಮರು, ನಾವಲ್ಲ ಪಕ್ಷದ ಗುಲಾಮರು. ನೀವು ಸೀಮಿತ ಪಕ್ಷಕ್ಕೆ ರಿಸರ್ವ್ ಆಗಿರೋರು, ನೀವು ಗುಲಾಮರು. ನಾವಲ್ಲ ಪಕ್ಷ ತರಬೇಡಿ. ಇಲ್ಲಿ ದೇಶ CNRCಯಲ್ಲಿ ಈ ಭಾರತೀಯ ಮುಸ್ಲಿಮ್ಸರಿಗೆ ಭಾರತೀಯರಿಗೆ ಏನ್ ತೊಂದರೆ ಇದೆ ಅಂತ ಈ ಸಂವಿಧಾನದಲ್ಲಿ ತೋರಿಸ್ರಿ ನೋಡೋಣ. ಹಾಗಿದ್ರೆ ನೀವು ತೆಗೆದು ತೋರಿಸ್ರಿ, ಎಲ್ಲ ತೋರಿಸ್ತೀರಿ, ಇತಿಹಾಸ ತೆಗೆದು ತೋರಿಸಿ ಏನ್ ಅನ್ಯಾಯ ಆಗಿದೆ CNRC ಇಂದ. ಚರ್ಚೆ ಮಾಡಕ್ ಮತ್ತೊಂದು ವೇದಿಕೆ ಕೊಡೋಣ. ಸುಮ್ಮನೆ ಯಾವ್ದಾಗ ಮಾತಾಡಕ್ ಹೋಗ್ಬೇಡಿ, ಸಮರ್ಥನೆ ಮಾಡ್ಕೊಳ್ಳೋದು ತಪ್ಪು. ಯಾವುದೇ ಕಾರಣಕ್ಕೂ ಕ್ರಿಕೆಟರ್ಗೆ ಶ್ರಮ ಪಟ್ಟಂತ ಕ್ರಿಕೆಟ್ ಆಡಿಲ್ಲ. ಅಲ್ಲ ಅಂತ ಹೇಳಿದ್ರನ್ರಿ. ಅಲ್ಲಗೋಸ್ಕರ ಗೆದ್ದ ಅಂತ ಹೇಳಿದ್ರು. ಯೇಸುವಿನಿಂದ ಗೆದ್ದಿದ್ದು ಅಂತ ಹೇಳ್ತಿರೋದು. ಅಬ್ದುಲ್ ಕಲಾಂ ಬಗ್ಗೆ ಮಾತಾಡಕ್ಕೆ ನಿಮಗೆ ಯೋಗ್ಯತೆನೇ ಇಲ್ಲ. ಅಬ್ದುಲ್ ಕಲಾಂ ರೀತಿ ಬದುಕಲು ಸಾಧ್ಯನೇ ಇಲ್ಲ. ಅಬ್ದುಲ್ ಕಲಾಂ ಬಗ್ಗೆ ಹೆಸರು ಹೇಳಕ್ಕೆ ಯೋಗ್ಯತೆ ಇಲ್ಲ. ಅಬ್ದುಲ್ ಕಲಾಂ ರೀತಿ ಬದುಕೋದಕ್ಕೆ, ಅಬ್ದುಲ್ ಕಲಾಂ ರೀತಿ ದೇಶ ಭಾರತಕ್ಕೆ ಯಾವ್ಯಾವ ಧರ್ಮದವ್ರದ್ದು ಅಥವಾ ಯಾರ್ಯಾರ ಕೊಡುಗೆ ಏನು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಬಿಡಿ. ಅದನ್ನ ಚರ್ಚೆ ಮಾಡೋದು ಮತ್ತೊಂದು ವೇದಿಕೆ ಇರುತ್ತೆ. ಈಗ ಈ ವೇದಿಕೆಯಲ್ಲಿ ಚರ್ಚೆ ಆಗಿರುವಂತಹ ವಿಚಾರಗಳು ಅಂದ್ರೆ ಏಸುವಿಂದ ಮಾತ್ರ ಮ್ಯಾಚ್ ಅನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯ್ತಾ ಅಂತ ವಿಷಯ ಡೈವರ್ಟ್ ಆಗೋದು ಬೇಡ.